ನಿಮಗೆ ಗೊತ್ತಿರೋದು. ಮೇಲ್ಗಡೆ ದೇವ್ರ ಫೋಟೋ ಹಾಕಿದ್ದೀರಾ, ಏನದು? ಯಾವುದು? ಮದುವೆ. ತಿರುಪತಿ ಶ್ರೀನಿವಾಸನ್ ಮದುವೆ, ಬಾಲಾಜಿ ಮದುವೆ, ಪದ್ಮಾವತಿ. ಭಕ್ತಿ ಅಂದ್ರೆ ಏನು? ಭಕ್ತಿಯ ಅರ್ಥವೇನು? ಅದೇ ದೇವ್ರ ಮೇಲೆ ಇರುವಂತದೇ ಭಕ್ತಿ, ದೊಡ್ಡವ್ರ ಮೇಲೆ ಇರುವಂತದೇ ಭಕ್ತಿ. ಹೆಂಡತಿ ಮೇಲಿರೋದು ಪ್ರೇಮೇ ಭಕ್ತಿ, ತಂದೆ ತಾಯಿ ಮೇಲಿರೋದು ಪ್ರೀತಿಯ ಭಕ್ತಿ, ಭಗವಂತನ ಮೇಲಿರೋದು ಭಕ್ತಿ ಅಸಾಧ್ಯವಾದ ಭಕ್ತಿಯಾಗಿ ಇರಬೇಕು. ಹೆಂಡತಿ ಜೀವಂತವಾಗಿದ್ದಾಳೆ, ಕಣ್ಣಿಗೆ ಕಾಣ್ತಾಳೆ. ಅಮ್ಮ ಅಪ್ಪ ಮೊದಲನೆಯ ದೇವರು ಅಂತ ಹೇಳ್ತಾರೆ ಅಮ್ಮ ಅಪ್ಪನ್ನ. ತಾಯಿಯೇ ದೇವರು. ತಾಯಿನ ಪ್ರೀತಿಸ್ತೀವಾ? ಹೆಂಡತಿನ ಪ್ರೀತಿಸ್ತೀವಿ. ಯಾತಕ್ಕೆ? ದೇಹ ಸುಖ ಬೇಕು. ದೇಹ ಸುಖಕ್ಕೋಸ್ಕರ ಹೆಂಡತಿನ ಪ್ರೀತಿ ಮಾಡ್ತೀವಿ. ನಿಷ್ಕಳಂಕವಾದ ಪ್ರೀತಿ ಇಲ್ಲ. ಜೀವಂತವಾಗಿರೋ ಹೆಂಡತಿಗೆ ಗಂಡನಿಗೆ ಸತ್ಯವಾದ ಪ್ರೀತಿಯನ್ನು ಕೊಡಲು ಸಾಧ್ಯವಿಲ್ಲ. ಏನೋ ಒಂದನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಪ್ರೀತಿಸ್ತೀವಿ. ಅಂಥದ್ದು 5 ಅಡಿ 6 ಅಡಿ ಕಲ್ಲು, ಶೆಲೆ, ಪ್ರತಿಮೆ ಮಾತಾಡತ್ತೆಯೇ? ಯಾವ ದೇವರು ಮಾತಾಡಿದ್ದಾರೆ ಅಂತ ಕೇಳಿಲ್ಲ. ಯಾವ ದೇವರು ಕಣ್ಣಿನ ಮಿಟಿಕಿನ ನೋಡಿದ್ದಾರೆ ಅಂತ ಕೇಳಿಲ್ಲ. ದೇವರು ಕಣ್ಣು ಮುಂದೆ ಪ್ರತ್ಯಕ್ಷ ನಿಂತಿದ್ದಾರೆ ಕೇಳಿಲ್ಲ. ಅಂದರೆ ನಮಗೆ ಸಿಗಬೇಕು ಅನುಭವ. ಸಿಕ್ಕತಾ? ಸಿಕ್ಕಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೀವಿ, ದೇವ್ರ ಜೊತೆ ಮಾತಾಡಿದ್ದೀವಾ? ಇಲ್ಲ. ನಾವು ಮಾತಾಡ್ತೀವಿ, ದೇವ್ರನ್ನ ನಾವು ಬೈತೀವಿ. ಕಣ್ಣಿಗೆ ಕಾಣದೇ ಇರೋ ದೇವರನ್ನ ಹೇಗೆ ಪ್ರೀತಿಸ್ತೀರಾ? ಕಣ್ಣಿಗೆ ಕಾಣೋ ಹೆಂಡತಿ ತಮ್ಮ ಅಪ್ಪನ್ನೇ ಪ್ರೀತಿಸೋಕ್ಕಾಗಲ್ಲ. ಮದುವೆ ಆದಮೇಲೆ ತಂದೆ ತಾಯಿನ ಬಿಟ್ಬಿಡ್ತೀವಿ. ಹೆಂಡತಿ ಮಾತು ಕೇಳಿಕೊಂಡು ತನ್ನ ಮೊರೆಯನ್ನು ತೆಗೆದು ಹಾಲನ್ನು ಕೊಟ್ಟು 8-10 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ನಾವು ಮಾಡುವ ಉಚ್ಚೆ ಕಕ್ಕಸ್ಸೆಲ್ಲ ತೆಗೆದು ನಾವು ಕೊಡುವ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ಅಷ್ಟೆಲ್ಲ ನಮಗೆ ಸೇವೆ ಮಾಡಿದ ತಾಯಿಯನ್ನು ಒಂದು ಸ್ಟೇಜಲ್ಲಿ ಹೆಂಡತಿ ಮಾತನ್ನು ಕೇಳಿಕೊಂಡು ಓಡಿಸ್ಬಿಡ್ತೀವಿ. ನೀವು ಅಂತ ಹೇಳಲಿಲ್ಲ, ಮೆಜಾರಿಟಿ ಜನ. ಜೀವ ಕೊಟ್ಟ ತಂದೆ ತಾಯಿನೇ ಪ್ರೀತಿಸಲ್ಲ. ಹೆಂಡತಿ ಸ್ವಲ್ಪ ದಿನ ಮಾತ್ರ, ಆಮೇಲೆ ಬಿಟ್ಬಿಡ್ತೀವಿ ಹೆಂಡ್ತಿನ. ನಮಗೂ ಹೆಂಡ್ತಿಗೂ ಕನೆಕ್ಷನ್ ಇರಲ್ಲ. ಇದೆಲ್ಲ ಸತ್ಯವಾದ ಪ್ರೀತಿಯೇ ಅಲ್ಲ. ಜೀವಂತವಾಗಿರೋರನ್ನೇ ಪ್ರೀತಿಸೋಕ್ಕಾಗಲಿಲ್ಲ. ಆ ದೇವಸ್ಥಾನದಲ್ಲಿರೋ ಕಲ್ಲನ್ನು ಪ್ರೀತಿಸೋಕ್ಕೆ ಸಾಧ್ಯವೇ? ಎಲ್ಲ ಹೋಗಿ ಕೈ ಮುಗಿತಾರೆ, ನಾನು ಮುಗಿತೀನಿ. ಎಲ್ಲಿನ ಭಕ್ತಿ? ಇಲ್ಲ. ಕಣ್ಣಿಗೆ ಕಾಣದೇ ಇರೋ ಒಂದು ವಸ್ತುವನ್ನು ಪ್ರೀತಿ ಮಾಡಬೇಕು, ಅದೇ ಭಕ್ತಿ ಯೋಗ. ಈ ಒಂದು ಕಣ್ಣನ್ನ ಪ್ರೀತಿ ಮಾಡ್ತೀರಿ ಅಂದರೆ ಜೀವವಾಗಿರೋರನ್ನ ಪ್ರೀತಿ ಮಾಡಲೇಬೇಕು. ಭಕ್ತಿ ಯೋಗದಲ್ಲಿರೋರು ಲೋಕನ್ನ ಪ್ರೀತಿಸ್ತಾರೆ. ಇದು ಭಕ್ತಿ ಯೋಗ. ನಿಮ್ಮ ಅಹಂಕಾರವನ್ನ ಭಗವಂತನ ಕಾಲಲ್ಲಿ ಇಡಬೇಕು. ನಾನು 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 ಇಲ್ಲ, ಎಲ್ಲ ನಿನ್ನಿಂದನೇ ನಡೀತಾ ಇದೆ. ನಾನು ಒಬ್ಬ ಕಾರಣ. ನೀನು ಮಾಡುವುದಿದ್ದಕ್ಕೆ ನಾನು ಮಾಡ್ತೀನಿ ಅಷ್ಟೇ ಹೊರತು ಕಾರಣಕರ್ತ ನೀನು. ನಿನ್ನಿಂದನೇ ಅಷ್ಟು ನಡೀತಾ ಇರೋದು. ಈ ಮಾತು ನಮ್ಮ ಬಾಯಲ್ಲಿ ಬರಲ್ಲ. ನಾನು ಕರ್ಕೊಂಡೋದೆ, ನಾನು ಸಂಪಾದನೆ ಮಾಡಿದೆ, ನಾನು ಕಟ್ಟಿದೆ, ನನ್ನ ಕಾರು, ನನ್ನ ಮನೆ. ಇದು ನಮ್ಮಿಂದ ದೂರ ಹೋಗಿ, ಅಪ್ಪ ನೀನು ಮಾಡಿದ್ದು, ನೀನು ಕೊಟ್ಟಿದ್ದರಿಂದ ಕಾರ್ ತಗೊಂಡೆ, ನೀನು ಕೊಟ್ಟಿದ್ದರಿಂದ ಮನೆ ಕಟ್ಟಿದೆ. 8 ಜನ ಹೇಳ್ತಾರೆ. ಏನು ಭಗವಂತ ಬಂದು ಬೆವರು ಸುರಿಸಿದ್ನಾ? ಇಲ್ಲ. ಪರೀಕ್ಷೆ ಪಾಸ್ ಮಾಡ್ತೀವಿ, ಏನು ಎಕ್ಸಾಮಿನೇಷನ್ ಆಗಲಿ, ದೇವರು ಬಂದು ಪರೀಕ್ಷೆ ಬರೀತಾನೆ? ನಾ ಪರೀಕ್ಷೆ ಬರದೆ, ನಾ ಕೆಲಸಕ್ಕೆ ಸೇರಿಕೊಂಡೆ, ನಾ ಕೆಲಸ ಮಾಡಿದೆ, ನಾ ಸಂಪಾದನೆ ಮಾಡಿದೆ. ಈ ನಾನು 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 ಅನ್ನೋದು ಹೋಗಬೇಕು, ಅಹಂಕಾರ. ಅದೇ ಭಕ್ತಿ ಯೋಗ.